ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫ್ಯಾಬ್ರಿಕ್ ಕ್ಯಾರಿ ಬ್ಯಾಗನ್ನು ಉಪಯೋಗಿಸ್ಕೊಂಡು ಒಂದು ತುಂಬಾ ಯೂಸ್ಫುಲ್ ಆದಂತಹ ಆರ್ಗನೈಸರನ್ನು ಹೆಂಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಈ ಆರ್ಗನೈಸರು ತುಂಬಾ ಉಪಯೋಗಕ್ಕೆ ಬರುತ್ತೆ, ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡುವುದರ ಮೂಲಕ ಇನ್ನೂ ಒಳ್ಳೆ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಸೊ ಲೈಕ್ ಮಾಡಿ. ಮತ್ತು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ. ಸೊ ಬನ್ನಿ ಫ್ರೆಂಡ್ಸ್, ಫಟಾಫಟ್ ಅಂತ ವಿಡಿಯೋನ ಶುರು ಮಾಡಿಬಿಡೋಣ. ಮೊದಲನೇದಾಗಿ ನಾವು ಈ ಫ್ಯಾಬ್ರಿಕ್ ಕ್ಯಾರಿ ಬ್ಯಾಗ್ ಅಥವಾ ಬಟ್ಟೆಯ ಚೀಲವನ್ನು ಎರಡೂ ಬದಿಗೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳೋಣ. ಸೊ ನೋಡಿ, ನಾನಿವಾಗ ಎರಡೂ ಬದಿಗೆ ಕಟ್ ಮಾಡಿಕೊಂಡು ಬಿಡಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಚೀಲವನ್ನು ನೀವು ನಾನು ತೋರಿಸುವ ರೀತಿಯಲ್ಲೇ ಮಡಿಸ್ಕೊಳ್ಳಿ. ನಿಮ್ಮ ಚೀಲ ಎಷ್ಟು ದೊಡ್ಡಿರುತ್ತೆ ಅಷ್ಟು ಫೋಲ್ಡ್ಸ್ ಬರುತ್ತೆ. ನಾನಿಲ್ಲಿ ತಗೊಂಡಿರುವಂಥ ಚೀಲ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಕೇವಲ 2 ಫೋಲ್ಡ್ಸ್ ನನಗೆ ಸಿಗ್ತಾ ಇದೆ. ಸೊ ಈ ರೀತಿಯಾಗಿ ಮಡಿಸ್ಕೊಂಡು ಗಮ್ ಮಾಡೋಣ. ನಾನಿಲ್ಲಿ ಅಂಟಿಸೋದಕ್ಕೆ ಹಾಟ್ ಗ್ಲೂ ಗನ್ನನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಹಾಟ್ ಗ್ಲೂ ಗನ್ನನ್ನು ಉಪಯೋಗಿಸ್ಕೊಂಡು ನಾನು ಎರಡೂ ಬದಿಗೆ ಚೆನ್ನಾಗಿ ಅಂಟಿಸ್ಕೊಳ್ತೀನಿ. ನಿಮ್ಮ ಹತ್ರ ಹಾಟ್ ಗ್ಲೂ ಗನ್ ಇಲ್ಲ ಅಂತನ್ನೋದಾದರೆ ಈ ಫ್ಯಾಬ್ರಿಕ್ ಗಮ್ ಅಂತ ಬರುತ್ತಲ್ಲ, ಸೊ ಅದನ್ನು ಕೂಡ ನೀವು ಉಪಯೋಗಿಸ್ಕೊಬೋದು. ಇಲ್ಲಾಂದರೆ ನೀವು ಹೊಲಿಗೆ ಮೆಷಿನ್ ಇದ್ದರೆ ಹೊಲಿಗೆಯನ್ನು ಕೂಡ ಹಾಕ್ಬೋದು. ಇದೇ ರೀತಿಯಾಗಿ ನಾನು ಎರಡೂ ಫೋಲ್ಡ್ಸ್ಗಳನ್ನು ಗಮ್ ಹಾಕಿ ಅಂಟಿಸ್ಕೊತೀನಿ. ನೋಡಿ, ಇವಾಗ ನಾನು 2 ಫೋಲ್ಡ್ಸ್ಗಳನ್ನು ಗಮ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಹಿಂದೆಗಡೆ ತಿರುಗಿಸ್ಕೊಂಡು, ಸೊ ಇವಾಗ ಇಲ್ಲಿ ಎಕ್ಸ್ಟ್ರಾ ಪೋರ್ಷನ್ ಇರುತ್ತಲ್ಲ, ಈ ಹ್ಯಾಂಡಲ್ ಇರುತ್ತಲ್ಲ, ಅದನ್ನು ಕಟ್ ಮಾಡ್ಕೊಂಬಿಡೋಣ. ನಾನು ನೀಟ್ ಫಿನಿಶಿಂಗ್ ಬರೋದಕ್ಕೋಸ್ಕರ ಸೊ ಇದನ್ನು ಈ ರೀತಿಯಾಗಿ ಗಮ್ ಹಾಕಿ ಅಂಟಿಸ್ಕೊಂಡು ಎಕ್ಸ್ಟ್ರಾ ಪೋರ್ಷನನ್ನು ಕಟ್ ಮಾಡ್ಕೊತೀನಿ. ನಾನು ಎಲ್ಲ ಗಮ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಮಲ್ಟಿಪರ್ಪಸ್ ಆರ್ಗನೈಸರು ಒಂದು 60%ವರೆಗೂ ರೆಡಿಯಾಗಿದೆ. ಇವಾಗ ನಮ್ಮ ಆರ್ಗನೈಸರನ್ನು ಇನ್ನೂ ಸುಂದರಗೊಳಿಸೋದಕ್ಕೆ ನಾನು ಕಾಂಟ್ರಾಸ್ಟ್ ಕಲರಲ್ಲಿ ಫ್ಯಾಬ್ರಿಕ್ ಕ್ಯಾರಿ ಬ್ಯಾಗಿಂದ ಒಂದು ಪಟ್ಟಿಯನ್ನು ತಗೊಂಡಿದ್ದೀನಿ. ನಾನಿಲ್ಲಿ 1 ಇಂಚ್ ಅಗಲದ ಸ್ಟ್ರಿಪ್ಪನ್ನು ತಗೊಂಡಿದ್ದೀನಿ. ನಾನು ಈ ಸ್ಟ್ರಿಪ್ಪನ್ನು ನಮ್ಮ ಆರ್ಗನೈಸರನ್ನು 3 ಕಡೆಗೂ ಕೂಡ ಪೈಪಿಂಗ್ ಥರ ಇದನ್ನು ಅಟ್ಯಾಚ್ ಮಾಡ್ತೀನಿ. ಸೊ ನೋಡಿ, ಇವಾಗ ನಾನು ಇದರ 3 ಕಡೆಗೆ ಈ ಕಾಂಟ್ರಾಸ್ಟ್ ಕಲರ್ ಸ್ಟ್ರಿಪ್ಪನ್ನು ಅಂಟಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ನಂತರ ನಾನು ಕಂಪಾರ್ಟ್ಮೆಂಟ್ಸ್ ಅಂದರೆ ಪಾಕೆಟ್ಸ್ ಮಾಡೋದಕ್ಕೆ ಈ ರೀತಿಯಾಗಿ 2 ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡು ಪಾಕೆಟ್ಸನ್ನು ಮಾಡ್ಕೊಳ್ತೀನಿ.
ಇದನ್ನು ಕೂಡ ನಾನು ಗಮ್ ಹಾಕಿ ಅಂಟಿಸಿ ನಿಮಗೆ ತೋರಿಸ್ತೀನಿ. ಅದನ್ನು ನೇತು ಹಾಕಿದಾಗ ಅದು ಗಟ್ಟಿಯಾಗಿ ಉಳಿಯೋದಕ್ಕೋಸ್ಕರ ನಾನೊಂದು ಕಾರ್ಡ್ಬೋರ್ಡ್ನ ಸಣ್ಣ ಪೀಸನ್ನು ಇಲ್ಲಿ ಮೇಲ್ಗಡೆ ಅಟ್ಯಾಚ್ ಮಾಡಿದ್ದೀನಿ. ಹೀಗೆ ಮಾಡಿದಾಗ ಏನಾಗುತ್ತೆ, ಅದು ಹ್ಯಾಂಗ್ ಮಾಡಿದವಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ನೀವು ಮಾಡ್ಕೊಬೋದು. ಸೊ ನೋಡಿ ಎಷ್ಟೊಂದು ಗಟ್ಟಿಯಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಅದನ್ನು ಹಾಕಿದ್ರಿಂದ. ಸೊ ಈ ರೀತಿಯಾಗಿ ನೀವು ಮಾಡ್ಕೊಬೋದು. ಸೊ ನೋಡಿ ಫ್ರೆಂಡ್ಸ್, ಇಷ್ಟೊಂದು ಸುಂದರವಾಗಿ ರೆಡಿ ಆಯಿತು ನಮ್ಮ ಆರ್ಗನೈಸರ್ ಅಂತ. ತುಂಬ ಈಸಿಯಾಗಿ ಮಾಡ್ಕೊಬೋದು ಇದನ್ನು. ಇದರಲ್ಲಿ ನಾವು ಲಿಪ್ಸ್ಟಿಕ್ಕನ್ನು, ಬಿಂದಿ ಪ್ಯಾಕೆಟ್ಸನ್ನು, ಕಾಜಲನ್ನು ಈ ರೀತಿಯಾಗಿ ಇವುಗಳನ್ನು ಇಡೋದಕ್ಕೆ ಉಪಯೋಗ ಮಾಡ್ಕೊಬಹುದು. ಇಲ್ಲ ಅಂದರೆ ನೀವು ಇದನ್ನು ಅಡುಗೆ ಮನೆಯಲ್ಲಿ ಸ್ಪೂನ್ಗಳನ್ನು, ಫೋರ್ಕ್ಗಳನ್ನು ಇವುಗಳನ್ನು ಇಡೋದಕ್ಕೆ ಉಪಯೋಗ ಮಾಡ್ಕೊಬಹುದು. ಹೀಗೆ ನಿಮಗೆ ಇದನ್ನು ಎಲ್ಲಿ ಇಡೋದಕ್ಕೆ ಇಷ್ಟ ಆಗುತ್ತೆ, ಎಲ್ಲಿ ಅದರ ಅವಶ್ಯಕತೆ ಇದೆ ಅಲ್ಲಿ ನೀವು ಇದನ್ನು ನೇತು ಹಾಕ್ಬೋದು. ಹೀಗಾದಾಗ ಎಲ್ಲ ವಸ್ತುಗಳು ನಮಗೆ ಒಂದೇ ಕಡೆಯಲ್ಲಿ ಸಿಗುತ್ತೆ, ಅದನ್ನು ಹುಡುಕುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ಕೂಡ ಇದನ್ನು ಮಾಡಿ ನೋಡಿ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು? ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡೋದರ ಮೂಲಕ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಇನ್ನೂ ಹೆಚ್ಚಿನ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.